ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಹಳ್ಳಿ ಮನೇಲಿ ಅಂದರೆ ಹಳ್ಳಿ ಸೈಡಲ್ಲಿ ಯಾರು ಸೆಟಲ್ ಆಗಿದ್ದೀರಾ ಅವ್ರದ್ದು ಅಡುಗೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗೋದೇ ಇಲ್ಲ ಅಂಥವರಿಗೆ ಒಂದೊಳ್ಳೆ ಪ್ರಾಡಕ್ಟ್ಗಳನ್ನ ತಂದಿದ್ದೀನಿ. ಯಾವ ಥರ ಅವ್ರವ್ರ ಅಡುಗೆ ಮನೇನ ಅವ್ರ ಕಿಚನ್ನ ಯಾವ ಥರ ಮೇಕ್ ಓವರ್ ಮಾಡ್ಬೋದು ಅಂತ. ನಂದು ಸ್ಟಾರ್ಟಿಂಗ್ ಕಿಚನ್ ಯಾವ ಥರ ಇದೆ ಅಂತ ನೋಡಿ. ಈಗ ಎಲ್ಲ ಥರ ಪ್ರಾಡಕ್ಟ್ಗಳು ಯಾವ್ಯಾವ ಎಷ್ಟೆಷ್ಟು ಅಂತ ಹಾಕಿ ನೋಡಿ. ಇದು ರೋಲ್ನ ತರಿಸಿದ್ದೆ ನಾನು, ಅಂದರೆ ನೆಲಕ್ಕೆ ಟೇಲ್ಸ್ಗಳಿಗೆ ಹಾಕೋಕ್ಕೆ ಅಂತ ಶೆಲ್ಫ್ಗಳಿಗೆ. ಪ್ಯಾಕ್ ಆಫ್ 3 ಬಂದಿದೆ. ಅಮೌಂಟು ಗೊತ್ತಿಲ್ಲ, ಸೈಡಲ್ಲಿ ಎಲ್ಲದಕ್ಕೂ ಹಾಕಿರ್ತೀನಿ. ಸ್ಟೀಲ್ ಸ್ಪೂನ್ ಹೋಲ್ಡರ್ ಅಂತ, ಅಂದರೆ ನಾವೀಗ ಸೌಟ್ಗಳನ್ನ, ಸ್ಪೂನ್ಗಳನ್ನ, ಚಾಕುಗಳನ್ನೆಲ್ಲನೂ ಒಂದೇ ಇದರಲ್ಲಿ ಹಾಕ್ಬೋದು. ಅಲ್ಲಿ ಹುಕ್ಕಿದೆಯಲ್ಲ, ಹುಕ್ಕಲ್ಲಿ ಗ್ಲಾಸ್ಗಳನ್ನ ಬೇಕಾದ್ರೂ ಹಾಕ್ಬೋದು. ಸಿಕ್ಕಾಪಟ್ಟೆ ಗಟ್ಟಿ ಇದೆ, ಚೆನ್ನಾಗಿದೆ. ಸ್ಟೀಲ್ ಆದ್ರೂ ಅಂದರೆ ಕಮ್ಮಿ ಬಂದಿದೆ, 150 ಒಳಗಡೆನೇ ಇದೆ ಅದು. ಇದು ನೆಕ್ಸ್ಟ್ ಇದು ಬಂದು ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಅಂತ, ವುಡ್ಡಲ್ಲಿರೋದು. ಚೆನ್ನಾಗಿದೆ, ಗಟ್ಟಿನೂ ಇದೆ. ಮತ್ತು ಇದನ್ನು ನಾವೇ ಫಿಟ್ ಮಾಡ್ಬೋದು. ಇವ್ರನ್ನ ಅಲ್ಲಾಂದರೆ ಹಸ್ಬೆಂಡ್ನ ಕಾಯಬೇಕು ಅನ್ನೋ ಥರ ಏನಿಲ್ಲ. ಅದಕ್ಕೆ ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ, ಅದನ್ನು ಹಾಕಿ ಟೈಟ್ ಮಾಡಬೇಕು. ಚೆನ್ನಾಗಿದೆ. ಇದನ್ನು ತರಿಸಿದ್ದು ಅಂದರೆ ಉಪ್ಪಿಂದು ಪಿಂಗಾಣಿ ಜಾರ್ ಇದೆಯಲ್ಲ, ಅದು ಆಯಿಲ್ ಕಂಟೈನರ್ಗಳನ್ನ ಹಾಕಿಟ್ಟೋಣ ಅಂತ. ನನ್ನ ಪಿಂಗಾಣಿ ಜಾರ್ ಸ್ವಲ್ಪ ದೊಡ್ಡದಾಯಿತು, ಇದು ಚಿಕ್ಕದಿದೆ. ಅದಕ್ಕೆ ಬೇರೆ ಥರನೇ ಇನಾಗ್ರೇಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ತರಿಸಿರೋದ್ರಲ್ಲಿ ಇದೇ ಸ್ವಲ್ಪ ಎಕ್ಸ್ಪೆನ್ಸಿವ್, ಅಂದರೆ ಇದು 340 ಸಿಕ್ಕಿರೋದು. ರೆಡಿ ಆದಮೇಲೆ ಈ ಥರ ಇದೆ ನೋಡಿ, ನಾವೇ ಫಿಟ್ ಮಾಡ್ಬೋದು. ಈ ಥರ ರೆಡಿ ಆದಮೇಲೆ ಈ ಥರ ಇದೆ ನೋಡಿ. ಎಲ್ಲ ಇನಾಗ್ರೇಟ್ ಆದಮೇಲೆ ನನ್ನ ಕಿಚನ್ ಯಾವ ಥರ ಇದೆ ಅಂತ ನೋಡಿ. ಇನ್ನೂ ಸ್ವಲ್ಪ ಐಟಮ್ಗಳನ್ನ ವಿಡಿಯೋ ಮಾಡ್ತಾನೆ ಅದ್ರ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಅಮೌಂಟ್ಗಳನ್ನ ಸೈಡಲ್ಲಿ ಹಾಕಿದ್ದೀನಿ. ಜಾರು ನಾನು ಫಸ್ಟು ಪ್ಲಾಸ್ಟಿಕಲ್ಲೇ ಹಾಕಿಟ್ಟಿದ್ದೆ. ಯಾರು ಪಿಂಗಾಣಿ ಜಾರಲ್ಲಿ ಗ್ಲಾಸಲ್ಲಿ ಹಾಕಿಟ್ಟು ಅಂದರು, ಅದಕ್ಕೆ ತರಿಸಿದ್ದೀನಿ. ಈ ದುಡ್ಡಿನ ಶೆಲ್ಫು ನೋಡಿ ಯಾವ ಥರ ಇನಾಗ್ರೇಟ್ ಮಾಡಿದ್ದೀನಿ ಅಂತ. ಇದು ಬಂದು ಮಲ್ಟಿಪರ್ಪಸ್ ಅಂದರೆ ಪ್ಲಾಸ್ಟಿಕ್ಕಿಂದು. ನನಗೆ ಜಾಸ್ತಿ ಸ್ಟೋರೇಜ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಈ ಥರದ್ದು ಒಂದು ತರಿಸಿದ್ದೀನಿ. ಮತ್ತು ವುಡ್ಡಿನ ಒಂದು ತರಿಸಿದ್ದೀನಿ. ವುಡ್ಡಲ್ಲಿ ಪ್ಯಾಕ್ ಆಫ್ 3 ಬಂದಿದೆ, ಪ್ಲಾಸ್ಟಿಕ್ಕಿಂದ್ರಲ್ಲಿ ಪ್ಯಾಕ್ ಆಫ್ 2 ಬಂದಿದೆ ನೋಡಿ. ನಾನು ಟೇಲ್ಸಿಗೆ ಹಾಕೋದು ಅಂತ ಅನ್ನಲ್ಲ, ಈ ಥರ ಹಾಕಿದ್ದೀನಿ ಎಲ್ಲದಕ್ಕೂ. ಸ್ಟೀಲಿಂದು ಸ್ಪೂನ್ ಹೋಲ್ಡರು, ಕಪ್ ಹೋಲ್ಡರ್, ನಾನು ಒಂದು ಕಪ್ ಹಾಕಿದ್ದೀನಿ ನೋಡಿ. ಈ ಥರ ವಾಲ್ಪೇಪರ್ ಹಿಂದೆಗಡೆ ಗೋಡೆಗೆ ಜಿಡ್ಡು ಹಾರಿದರೆ ಮತ್ತು ಕಡೆಗರ್ ಕೂತ್ಕೊಂಡ್ರೆ ತೊಳೆಯೋಕ್ಕೆ ಈಸಿ ಆಗಲಿ ಅಂತ ಆ ಥರದ ಹಾಕಿದ್ದೀನಿ. ಈ ಥರ ಕಿಚನ್ ಆರ್ಗನೈಸ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ರೂಪೀಸ್ ಒಳಗಡೆ ಯಾವ ಥರ TV ಸ್ಟ್ಯಾಂಡ್ನ ಮಾಡ್ಬೋದು, ನಿಮ್ಮ ಹಳ್ಳಿ ಮನೇನು ಯಾವ ಥರ ಇನಾಗ್ರೇಟಿವ್ ಆಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಎಷ್ಟು ಕಮೆಂಟ್, ಯಾವ ಥರ ಕಮೆಂಟ್ ಬಂದಿದೆ ಅನ್ನೋದ್ರ ಮೇಲೆ TV ಸ್ಟ್ಯಾಂಡ್ದು ವಿಡಿಯೋ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್.